ಇನ್ನು ಆಪ್ತರ ಸಲಹೆ ಮೇರೆಗೆ ರಾಜಣ್ಣ ಈಗ ಸದ್ಯಕ್ಕೆ ಮೌನಕ್ಕೆ ಜಾರಿದ್ದಾರೆ. ಯಾರಿಗೂ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ, ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ರಾಜಣ್ಣ ಸೈಲೆಂಟ್ ಆಗಿದ್ದಾರೆ. ಇವತ್ತು ಸದನಕ್ಕೆ ಬರ್ತಾರಾ ಇಲ್ವಾ ಅನ್ನುವಂಥ ಚರ್ಚೆ ಕೂಡ ಇತ್ತು. ಸದ್ಯಕ್ಕೆ ಅವ್ರು ಇನ್ನೂ ಬಂದಿಲ್ಲ, ಗೈರಾಗಿದ್ದಾರೆ. ಸದನ ಸ್ಟಾರ್ಟ್ ಆಗಿದೆ, ಬಟ್ ಅವ್ರು ಬಂದಿಲ್ಲ. ಯಾಕಂದರೆ ಸದನಕ್ಕೆ ಹಾಜರಾದರೆ ವಿಪಕ್ಷಗಳಿಗೆ ಒಂದು ಅಸ್ತ್ರ, ಅವ್ರನ್ನ ಗ್ಯಾರಂಟಿ ಪ್ರಶ್ನೆ ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಈಗ ಅವರು ಸಚಿವರು ಇಲ್ಲ. ನಿನ್ನೆವರೆಗೂ ಕೂಡ ಅವರು ನಿನ್ನೆ ಸೆಷನ್ ನಡೆಯುವಾಗ ಸಚಿವ ಸ್ಥಾನದಲ್ಲೇ ಕೂತಿದ್ರು. ಅಲ್ಲೇ ನಿಂತ್ಕೊಂಡು ಹೇಳಿದ್ರು, ನಾನಲ್ಲ CM ಹೇಳ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ಬಿಟ್ರೆ ಅದಾದಮೇಲೆ ಮತ್ತೆ ಕಾಣಿಸ್ಲಿಲ್ಲ. ರಾಜಣ್ಣವ್ರ ಆಮೇಲೆ ಹೊರಟೋದ್ರು. ರಾಜೀನಾಮೆ ಇದೆಲ್ಲ ಆದಮೇಲೆ ಅಂಗೀಕಾರ ಆಯಿತು, ಇದೆಲ್ಲ ಆದಮೇಲೆ ರಾಜಣ್ಣ ಮತ್ತೆಲ್ಲೂ ರಿಯಾಕ್ಷನ್ ಸಿಕ್ಕಿಲ್ಲ. ಬರೀ ಅವ್ರು ಹೇಳ್ತಾ ಇರುವಂಥದ್ದು ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದನ್ನು ಅಷ್ಟೇ ಹೇಳಿದ್ರು. ಈಗ ಸದ್ಯಕ್ಕೆ ಪ್ಯಾಲೇಸ್ ರೋಡ್ನ ಬ್ರಿಗೇಡ್ ಅಪಾರ್ಟ್ಮೆಂಟ್ನಲ್ಲಿ ರಾಜಣ್ಣ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನಮಗಿರುವಂಥ ಮಾಹಿತಿ. PA ಮತ್ತು OSDಯನ್ನು ಕರೆಸ್ಕೊಂಡು ಮಾತಾಡಿದ್ದಾರೆ ಅಂತ ರಾಜಣ್ಣ ಇವತ್ತು. ಜೊತೆಗೆ ಈಗ ನೆಕ್ಸ್ಟ್ ಏನು ಮಾತಾಡಬೇಕು ಅಥವಾ ಯಾವ ರೀತಿಯಾಗಿ ಹೆಜ್ಜೆ ಇಡಬೇಕು ಅನ್ನುವಂಥದ್ದನ್ನು ಅವರು ಕೂಡ ಯೋಚಿಸ್ತಾ ಇದ್ದಾರೆ. ಸದ್ಯಕ್ಕೆ ಏನಾದರೂ ಹೈಕಮಾಂಡಿಗೆ ಹೋಗಬೇಕಾ, ಅಲ್ಲಿ ಹೋಗಿ ಅವ್ರು ಹೇಳ್ತಾ ಇದ್ರು, ನಾನು ಮನವರಿಕೆ ಮಾಡ್ಕೊಡ್ತೀನಿ, ನನ್ನ ಬಗ್ಗೆ ಅಪಪ್ರಚಾರ ಆಗಿದೆ, ಅವ್ರಿಗೆ ಮಿಸ್ಲೀಡ್ ಮಾಡಿದ್ದಾರೆ, ಸೊ ಇದನ್ನೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದರು.